ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮಗಳಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ. ಇದು ಕೇವಲ ಕಥೆಯಲ್ಲ, ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ. ಬಾಲಕಾಂಡದ 45ನೆಯ ಸ್ವರ್ಗ. ದೇವದಾನವರು ಸಮುದ್ರವನ್ನು ಕಡೆದುದು. ರುದ್ರನಿಂದ ಹಾಲಾಹಲ ವಿಷದ ಪಾನ. ಮಹಾವಿಷ್ಣುವಿನ ಸಹಾಯದಿಂದ ಮಂದರ ಪರ್ವತವನ್ನು ಮೇಲಕ್ಕೆತ್ತಿದುದು. ಧನ್ವಂತರಿಯೇ ಮೊದಲಾದವರ ಉತ್ಪತ್ತಿ. ದೇವಾಸುರ ಯುದ್ಧದಲ್ಲಿ ದೈತ್ಯರ ಸಂಹಾರ. ವಿಶ್ವಾಮಿತ್ರರು ಹೇಳಿದ ಕಥೆಯನ್ನು ಲಕ್ಷ್ಮಣನೊಡನೆ ಕೇಳಿ ಶ್ರೀರಾಮನಿಗೆ ಬಹಳವಾದ ಆಶ್ಚರ್ಯ ಉಂಟಾಯಿತು. ವಿಶ್ವಾಮಿತ್ರರು ಗಂಗಾವತರಣದ ಕಥಾಶ್ರವಣ ಮತ್ತು ಪ್ರವಚನಗಳ ಫಲಶ್ರುತಿಯನ್ನು ಹೇಳಿ ಮುಗಿಸಿದ ನಂತರ ಶ್ರೀರಾಮನು ವಿಶ್ವಾಮಿತ್ರರಿಗೆ ಹೇಳಿದನು, ಬ್ರಾಹ್ಮಣೋತ್ತಮರೇ, ತಾವು ಹೇಳಿದ ಗಂಗಾವತರಣ ಮತ್ತು ಸಗರನ ಮಕ್ಕಳು ಅಗೆದಿದ್ದ ಭೂಭಾಗವನ್ನು ಗಂಗೆಯು ತನ್ನ ಪುಣ್ಯೋದಕದಿಂದ ಪೂರ್ಣ ಮಾಡಿದುದು. ಈ ಕಥೆಗಳು ನಿಶ್ಚಯವಾಗಿಯೂ ಪರಮಾದ್ಭುತವಾದ ಮತ್ತು ಪುಣ್ಯಕರವಾದ ಪ್ರವಚನಗಳಾಗಿವೆ. ಹೀಗೆ ಕಥೆಯ ವಿಷಯವಾಗಿ ತನ್ನ ವಿಸ್ಮಯವನ್ನು ವಿಶ್ವಾಮಿತ್ರರಿಗೆ ಸೂಚಿಸಿ ಶ್ರೀರಾಮನು ಗಂಗಾವತರಣ ಪುಣ್ಯ ಕಥೆಯನ್ನೇ ಮನದಲ್ಲಿ ಪುನರಾವೃತ್ತಿ ಮಾಡುತ್ತಾ ಲಕ್ಷ್ಮಣನೊಡನೆ ಮುಖ್ಯ ಪ್ರಸಂಗಗಳನ್ನು ಪ್ರಸ್ತಾಪಿಸುತ್ತಾ ಇರುವಲ್ಲಿ ರಾತ್ರಿಯೇ ಕಳೆದು ಹೋಯಿತು. ವಿಮಲವಾದ ಸುಪ್ರಭಾತವು ಉಂಟಾಗಲಾಗಿ ತಮ್ಮ ಆಯ್ನಿಕ ಕೃತ್ಯಗಳನ್ನು ಮುಗಿಸಿದ್ದ ತಪೋಧನರಾದ ವಿಶ್ವಾಮಿತ್ರರಿಗೆ ರಾಘವನು ಲಕ್ಷ್ಮಣನೊಡನೆ ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಹೇಳಿದನು, ತಪೋಧನರೇ, ಕೇಳಲು ಅರ್ಹವಾದ ಪರಮಾದ್ಭುತವಾದ ಗಂಗಾವತರಣವನ್ನು ನಿಮ್ಮ ಮುಖಾರವಿಂದದಿಂದ ಕೇಳಿದೆವು. ಅನಂತರ ಈ ಕಥೆಯನ್ನು ಅಮೂಲಾಗ್ರವಾಗಿ ಪುನಃ ಸ್ಮರಿಸಿಕೊಳ್ಳುತ್ತಿದ್ದ ನಮಗೆ ರಾತ್ರಿಯು ಒಂದು ಕ್ಷಣದಂತೆಯೇ ಕಳೆದು ಹೋಯಿತು. ಪುಣ್ಯಪ್ರದಳಾದ ನದಿಗಳಲ್ಲಿಯೇ ಶ್ರೇಷ್ಠಳಾದ 3 ಲೋಕಗಳಲ್ಲಿಯೂ ಪ್ರವಹಿಸುವ ಗಂಗಾ ನದಿಯನ್ನು ನಾವಿನ್ನು ದಾಟಿ ಮುಂದೆ ಪ್ರಯಾಣ ಮಾಡೋಣ. ಸುಖಕರವಾದ ರತ್ನಗಂಬಳಿಗಳಿಂದ ಕೂಡಿರುವ ಪುಣ್ಯಕರ್ಮರಾದ ಮಹರ್ಷಿಗಳ ಈ ನಾವೆಯು ಪೂಜ್ಯರಾದ ನೀವು ಇಲ್ಲಿಗೆ ಬಂದಿರುವುದನ್ನು ತಿಳಿದು ನಿಮ್ಮನ್ನು ಒಯ್ಯುವ ಸಲುವಾಗಿಯೇ ಬಂದಿರುವುದು. ರಾಘವನ ಆ ಮಾತುಗಳನ್ನು ಕೇಳಿ ವಿಶ್ವಾಮಿತ್ರರು ಮಂದಹಾಸದಿಂದಲೇ ತಮ್ಮ ಅನುಮತಿಯನ್ನು ಸೂಚಿಸಿ ಋಷಿಗಳ ಮತ್ತು ರಾಮ ಲಕ್ಷ್ಮಣರ ಜೊತೆಯಲ್ಲಿ ನಾವೆಯಲ್ಲಿ ಕುಳಿತು ಪರಮ ಪವಿತ್ರಳಾದ ಗಂಗಾ ನದಿಯನ್ನು ದಾಟಿದರು. ಉತ್ತರ ದಿಕ್ಕಿನ ನದಿ ತೀರವನ್ನು ಸೇರಿದ ವಿಶ್ವಾಮಿತ್ರ ಪ್ರಮುಖರು ನಾವೆಯಲ್ಲಿ ತಮ್ಮನ್ನು ಕುಳ್ಳುರಿಸಿ ಗಂಗಾ ನದಿಯನ್ನು ಸುಖವಾಗಿ ದಾಟಿಸಿದುದಕ್ಕಾಗಿ ಅಲ್ಲಿದ್ದ ಮಹರ್ಷಿಗಳನ್ನು ಯಥೋಚಿತವಾಗಿ ಸತ್ಕರಿಸಿದರು. ಬಳಿಕ ವಿಶ್ವಾಮಿತ್ರರೇ ಮೊದಲಾದವರು ಸಮೀಪದಲ್ಲೇ ಇದ್ದ ವಿಶಾಲ ಎಂಬ ನಗರಿಯನ್ನು ಕಂಡರು. ಅನಂತರ ಅದೇ ಮಾರ್ಗವಾಗಿ ಮುಂದೆ ಪ್ರಯಾಣ ಮಾಡುತ್ತಾ ಸ್ವರ್ಗ ಸದೃಶವಾದ ರಮಣೀಯವಾದ ದಿವ್ಯವಾದ ವಿಶಾಲ ನಗರಿಯನ್ನು ಸೇರಿದರು. ಮಹಾಪ್ರಾಜ್ಞನಾದ ಶ್ರೀರಾಮನು ಬದ್ಧಾಂಜಲಿಯಾಗಿ ಮಹಾಮುನಿಗಳಾದ ವಿಶ್ವಾಮಿತ್ರರನ್ನು ಕೇಳಿದನು, ಪಟ್ಟಣಗಳಲ್ಲೆಲ್ಲ ಶ್ರೇಷ್ಠತಮವಾದ ಈ ವಿಶಾಲ ಪಟ್ಟಣದ ಇತಿಹಾಸವೇನು? ಈ ನಗರದಲ್ಲಿ ಸುಪ್ರಸಿದ್ಧವಾದ ಯಾವ ರಾಜವಂಶದ ಅರಸರು ರಾಜ್ಯವಾಳುತ್ತಿದ್ದಾರೆ? ಈ ವಿಷಯಗಳನ್ನು ನಿಮ್ಮಿಂದ ಕೇಳಿ ತಿಳಿದುಕೊಳ್ಳಲು ಬಹಳ ಕುತೂಹಲಿಯಾಗಿದ್ದೇನೆ. ನಿಮಗೆ ಮಂಗಳ ಉಂಟಾಗಲಿ. ದಯೆಯಿಟ್ಟು ಇವೆಲ್ಲವನ್ನು ವಿಶದವಾಗಿ ಹೇಳಿರಿ. ಶ್ರೀರಾಮನ ಮಾತುಗಳನ್ನು ಕೇಳಿ ಮುನಿಪುಂಗವರಾದ ವಿಶ್ವಾಮಿತ್ರರು ವಿಶಾಲಾ ನಗರಿಯ ನಿರ್ಮಾಣದ ಪೂರ್ವ ವೃತ್ತಾಂತವನ್ನು, ಅಂದರೆ ಸ್ಥಳ ಮಹಿಮೆಯನ್ನು ತಿಳಿಸಲು ಉಪಕ್ರಮಿಸಿದರು. ರಾಘವ, ಈ ಪಟ್ಟಣಕ್ಕೆ ಸಂಬಂಧಿಸಿದಂತೆ ನಾನು ಹೇಳಲಿರುವ ಇಂದ್ರನ ಶುಭಪ್ರದವಾದ ಕಥೆಯನ್ನು ಮತ್ತು ಈಗ ಪಟ್ಟಣವಿರುವ ಈ ಪ್ರದೇಶದಲ್ಲಿ ಹಿಂದೆ ನಡೆದ ವೃತ್ತಾಂತವನ್ನು ಯಥಾವತ್ತಾಗಿ ಕೇಳು. ನಾನು ಇವೆಲ್ಲವನ್ನು ನಿನ್ನ ಆಶಯದಂತೆ ವಿವರಿಸಿ ಹೇಳುತ್ತೇನೆ. ಹಿಂದೆ ಕೃತಯುಗದಲ್ಲಿ ದ್ವಿತೀಯ ಮಕ್ಕಳಾದ ದೈತ್ಯರು ಮಹಾಬಲಶಾಲಿಗಳಾಗಿಯೂ ಅದಿತಿಯ ಮಕ್ಕಳಾದ ದೇವತೆಗಳು ಧಾರ್ಮಿಕರಾಗಿಯೂ ಇದ್ದರು. ಕಾಲಕ್ರಮದಲ್ಲಿ ಮಹಾತ್ಮರಾದ ದೇವಾಸುರರಿಗೆ ಜರ ಮರಣರಹಿತರಾಗಿ ನಿರೋಗ ದೃಢಕಾಯರಾಗಿ ಇರಬೇಕೆನ್ನುವ ಮತ್ತು ಅದರ ಸಾಧನೆಗಾಗಿ ಏನಾದರೂ ಕಾರ್ಯ ಮಾಡಬೇಕೆನ್ನುವ ಬುದ್ಧಿಯುಂಟಾಯಿತು. ದೇವದೈತ್ಯರಲ್ಲಿ ಮಹಾವಿದ್ವಾಂಸರಾದ ಕೆಲವರು ಒಂದೆಡೆಯಲ್ಲಿ ಕುಳಿತು ಈ ವಿಷಯವಾಗಿ ಸಮಾಲೋಚಿಸಿದರು.
ಸಮುದ್ರವನ್ನು ಮಥನ ಮಾಡಿದರೆ ಅಮರರಾಗುವ ಅಮೃತವನ್ನು ನಾವು ಪಡೆದುಕೊಳ್ಳಬಲ್ಲೆವು ಎಂದು ಭಾವಿಸಿ ಸಮುದ್ರವನ್ನು ಕಡೆಯಲು ನಿಶ್ಚಯಿಸಿ ಸರ್ಪರಾಜನಾದ ವಾಸುಕಿಯನ್ನೇ ಕಡೆಯುವ ಹಗ್ಗವನ್ನಾಗಿಯೂ ಮಂದರ ಪರ್ವತವನ್ನೇ ಕಡೆಗೋಲನ್ನಾಗಿಯೂ ಮಾಡಿಕೊಂಡು ಕ್ಷೀರ ಸಮುದ್ರವನ್ನು ಕಡೆಯಲು ಉಪಕ್ರಮಿಸಿದರು. ದೇವತೆಗಳೊಂದು ಕಡೆ ದೈತ್ಯರೊಂದು ಕಡೆ ನಿಂತು 1,000 ವರ್ಷಗಳ ಕಾಲ ಕ್ಷೀರಸಾಗರವನ್ನು ಕಡೆದರು. ಅನೇಕ ವರ್ಷಗಳು ಕಳೆದ ನಂತರ ಕಾಲಾಗ್ನಿಗೆ ಸದೃಶವಾದ ಹಾಲಾಹಲ ವಿಷವು ಸಮುದ್ರದಿಂದ ಹೊರಹೊಮ್ಮಿತು. ಒಡನೆಯೇ ಆ ಮಹಾವಿಷವು ದೇವಾಸುರ ಮಾನವರಿಂದ ಕೂಡಿದ ತ್ರಿಭುವನಗಳನ್ನು ಸುಡಲು ಆರಂಭಿಸಿತು. ವಿಷದ ಬೇಗೆಯನ್ನು ತಡೆಯಲಾರದೆ ಭಯಗೊಂಡ ದೇವತೆಗಳೆಲ್ಲರೂ ಶರಣಾರ್ಥಿಗಳಾಗಿ ಶರಣ್ಯನಾದ ಮಹಾದೇವನಾದ ಶಂಕರನನ್ನು ರುದ್ರ ತ್ರಾಹಿ ಪಶುಪತೆ ತ್ರಾಹಿ, ರುದ್ರನೇ ಕಾಪಾಡು ಪಶುಪತಿಯೇ ಕಾಪಾಡು ಎಂದು ಅಂಗಲಾಚಿ ಬೇಡಿಕೊಳ್ಳುತ್ತಾ ನಾನಾ ಪ್ರಕಾರವಾಗಿ ಸ್ತೋತ್ರ ಮಾಡಿದರು. ದೇವದೇವನಾದ ಪ್ರಭುವಾದ ಪರಶಿವನು ದೇವತೆಗಳ ಸ್ತೋತ್ರಕ್ಕೆ ಸಂತುಷ್ಟನಾಗಿ ಪ್ರತ್ಯಕ್ಷನಾದನು. ಅದೇ ಸಮಯಕ್ಕೆ ಸರಿಯಾಗಿ ಶಂಖ ಚಕ್ರ ಗದಾಧಾರಿಯಾದ ಶ್ರೀಹರಿಯು ಅಲ್ಲಿಯೇ ಕಾಣಿಸಿಕೊಂಡು ಮಂದಸ್ಮಿತನಾಗಿ ಶೂಲಧರನಾದ ರುದ್ರನಿಗೆ ಹೇಳಿದನು, ಸುರಶ್ರೇಷ್ಠನೇ, ದೇವೇಶನೇ, ದೇವ ದೈತ್ಯರಿಂದ ಸಮುದ್ರ ಮಥನ ಕಾಲದಲ್ಲಿ ಯಾವ ವಸ್ತುವು ಮೊದಲು ಹುಟ್ಟಿತೋ ಅದು ನಿನಗೆ ಸೇರಿದ್ದಾಗಿದೆ. ಏಕೆಂದರೆ ನೀನು ದೇವತೆಗಳೆಲ್ಲರಿಗೂ ಮೊದಲನೆಯವನಾಗಿರುವೆ. ಅಗ್ರ ಪೂಜಾ ರೂಪವಾದ ಈ ಹಾಲಾಹಲ ವಿಷವನ್ನು ಸ್ವೀಕರಿಸು. ಹರಿಯು ಹರನಿಗೆ ಹೀಗೆ ಹೇಳಿ ಅದೃಶ್ಯನಾದನು. ಪರಮ ದಯಾಳುವಾದ ಪರಶಿವನು ದೇವತೆಗಳ ಭಯವನ್ನು ಮನಗಂಡು ಹರಿಯು ಹೇಳಿದ ಮಾತುಗಳನ್ನು ಕೇಳಿ ಘೋರವಾದ ಹಾಲಾಹಲ ವಿಷವನ್ನು ಅಮೃತವನ್ನು ಸ್ವೀಕರಿಸುವಷ್ಟೇ ಆಸಕ್ತಿಯಿಂದ ಮತ್ತು ಪ್ರೀತಿಯಿಂದ ಸ್ವೀಕರಿಸಿ ದೇವತೆಗಳಿಂದ ಬೀಳ್ಕೊಂಡು ಹೊರಟು ಹೋದನು. ಬಳಿಕ ದೇವ ದಾನವರು ಪುನಃ ಸಮುದ್ರವನ್ನು ಕಡೆಯಲು ಉಪಕ್ರಮಿಸಿದರು. ಆದರೆ ಆ ಸಮಯಕ್ಕೆ ಸರಿಯಾಗಿ ಕಡೆಗೋಲಾಗಿದ್ದ ಮಂದರ ಪರ್ವತವು ಪಾತಾಳಕ್ಕೆ ಹೊರಟು ಹೋಯಿತು. ದೇವತೆಗಳು ಪರಂಧಾಮನಾದ ಮಹಾವಿಷ್ಣುವೇ ಮಂದರ ಪರ್ವತದ ಉದ್ಧಾರಕ್ಕೆ ಸಮರ್ಥನೆಂದು ನಿಶ್ಚಯಿಸಿ ಮಧುಸೂದನನನ್ನು ನಾನಾ ವಿಧವಾದ ಸ್ತೋತ್ರಗಳಿಂದ ಸ್ತುತಿಸಿದರು. ಮಹಾನುಭಾವನೆ, ಸಕಲ ಪ್ರಾಣಿಗಳಿಗೂ ನೀನು ಆಶ್ರಯನು. ಅದರಲ್ಲಿಯೂ ವಿಶೇಷವಾಗಿ ದೇವತೆಗಳಿಗೆ ನೀನಲ್ಲದೆ ಮತ್ತಾರೂ ರಕ್ಷಕರಿಲ್ಲ. ನಮ್ಮನ್ನು ರಕ್ಷಿಸು. ಪಾತಾಳದಲ್ಲಿ ಹುದುಗಿರುವ ಈ ಮಂದರ ಪರ್ವತವನ್ನು ಮೇಲಕ್ಕೆತ್ತಲು ನೀನೇ ಸಮರ್ಥನು. ಅದನ್ನು ಮೇಲಕ್ಕೆತ್ತಿ ನಮ್ಮನ್ನು ಕಾಪಾಡು. ಹೀಗೆ ಪ್ರಾರ್ಥಿಸಿದ ದೇವತೆಗಳ ಮಾತುಗಳನ್ನು ಕೇಳಿ ಋಷಿಕೇಶನು ಆಮೆಯ ರೂಪವನ್ನು ತಾಳಿ ಮಂದರ ಪರ್ವತವನ್ನು ಬೆನ್ನಿನ ಮೇಲೆ ಹೊತ್ತುಕೊಂಡು ಸಮುದ್ರ ಮಧ್ಯದಲ್ಲಿ ಉಪಸ್ಥಿತನಾದನು. ಹಾಗೂ ಅಪ್ರಮೇಯ ಶಕ್ತಿ ವಿಶಿಷ್ಟನಾದ ಶ್ರೀಹರಿಯು ಪರ್ವತದ ತುದಿಯನ್ನು ತನ್ನ ಒಂದು ಕೈಯಿಂದ ಹಿಡಿದುಕೊಂಡು ದೇವತೆಗಳ ಮಧ್ಯದಲ್ಲಿ ನಿಂತು ಸಮುದ್ರವನ್ನು ಕಡೆದನು. ರಾಘವ, ಹೀಗೆ 1,000 ವರ್ಷಗಳ ಕಾಲ ಕಳೆದ ನಂತರ ದಂಡಪಾಣಿಯಾದ ಆಯುರ್ವೇದ ಸ್ವರೂಪನಾದ ಕಮಂಡಲುಧರನಾದ ಧರ್ಮಾತ್ಮನಾದ ಧನ್ವಂತರಿ ಎಂಬ ಹೆಸರಿನ ಪುರುಷ ಶ್ರೇಷ್ಠನು ಮೊದಲು ಉದ್ಭವಿಸಿದನು. ಅನಂತರ ಶೋಭಾಯಮಾನವಾದ ಕಾಂತಿಯಿಂದ ಕೂಡಿದ್ದ ಅಪ್ಸರೆಯರು ಉದ್ಭವಿಸಿದರು. ಕ್ಷೀರ ಸಮುದ್ರದ ಮಥನದಿಂದ ಹುಟ್ಟಿದ ರಸದಿಂದ ಉದ್ಭೂತರಾದ ಆ ಶ್ರೇಷ್ಠ ಸ್ತ್ರೀಯರಿಗೆ ಅಪ್ಸರೆಯರೆಂದು ಹೆಸರಾಯಿತು. 60 ಕೋಟಿ ಅಪ್ಸರೆಯರು ಕ್ಷೀರ ಸಮುದ್ರದ ಮಂಥನದಿಂದ ಉಂಟಾದ ರಸದಿಂದ ಹುಟ್ಟಿದರು. ಅವರ ಜೊತೆಯಲ್ಲಿ ಅಸಂಖ್ಯಾತರಾದ ಅವರ ಪರಿಚಾರಿಕೆಯರು ಹುಟ್ಟಿದರು. ಅನುಪಮ ಸೌಂದರ್ಯಾತಿಶಯವುಳ್ಳ ಆ ಅಪ್ಸರೆಯರನ್ನು ಸಮುದ್ರ ಮಥನ ಮಾಡುತ್ತಿದ್ದ ದೇವದಾನವರಾರು ಪ್ರತಿಗ್ರಹಿಸಲು ಮುಂದೆ ಬರಲಿಲ್ಲ. ಅದರಿಂದಲೇ ಅಪ್ಸರೆಯರು ಸಾಧಾರಣರೆನಿಸಿದರು. ಸಮುದ್ರಾಧಿಪತಿಯಾದ ವರುಣನ ಮಗಳಾದ ಸುರೆಯ ಅಧಿದೇವತೆಯಾದ ವಾರುಣಿಯು ಸಮುದ್ರ ಮಥನದಿಂದ ಹುಟ್ಟಿ ತನ್ನನ್ನು ಪರಿಗ್ರಹಿಸುವರಾರೆಂದು ಅರಸುತ್ತಾ ಹೊರಟಳು. ವಾರುಣಿಯನ್ನು ದೈತ್ಯರು ಪರಿಗ್ರಹಿಸಲಿಲ್ಲ. ಆದಿತ್ಯ ಮಕ್ಕಳಾದ ದೇವತೆಗಳು ಅನಿಂದ್ಯಳಾದ ಸುರಾಧಿದೇವತೆಯಾದ ವಾರುಣಿಯನ್ನು ಆದರದಿಂದ ಪರಿಗ್ರಹಿಸಿದರು. ಸುರಾಧಿದೇವತೆಯಾದ ವಾರುಣಿಯನ್ನು ಪರಿಗ್ರಹಿಸದೇ ಇದ್ದುದರಿಂದ ದ್ವಿತೀಯ ಮಕ್ಕಳು ಸುರಾರಹಿತರು ಅಥವಾ ಅಸುರರು ಎಂಬ, ಸುರೆಯನ್ನು ಸ್ವೀಕರಿಸಿದ್ದರಿಂದ ಅದಿತಿಯ ಮಕ್ಕಳು ಸುರರು ಎಂಬ ಅಭಿಧಾನ ಹೊಂದಿದರು. ಸುರಾಭಿಮಾನಿ ದೇವತೆಯ ಪರಿಗ್ರಹಣದಿಂದಾಗಿ ದೇವತೆಗಳು ಸಂತುಷ್ಟರು, ಆನಂದ ಭರಿತರೂ ಆದರು.
ವಾರುಣಿಯು ಹುಟ್ಟಿದ ನಂತರ ಉಚ್ಚೈಶ್ರವಸ್ಸೆಂಬ ಶ್ರೇಷ್ಠವಾದ ಕುದುರೆಯು, ಕೌಸ್ತುಭವೆಂಬ ಉತ್ತಮೋತ್ತಮವಾದ ರತ್ನವು ಹಾಗೂ ಅಮೃತವು ಸಮುದ್ರದ ಮಧ್ಯದಿಂದ ಹುಟ್ಟಿದವು. ಅಮೃತದ ಪ್ರಾದುರ್ಭಾವವಾದೊಡನೆಯೇ ಅದು ಯಾರಿಗೆ ಸೇರಬೇಕೆಂಬುದರ ನಿರ್ಧಾರಕ್ಕಾಗಿ ಕುಲಕ್ಷಯಕ್ಕೆ ಸಾಧನಭೂತವಾದ ಮಹಾಯುದ್ಧವೇ ಪ್ರಾರಂಭವಾಯಿತು. ಆದಿತ್ಯ ಮಕ್ಕಳಾದ ದೇವತೆಗಳು ದ್ವಿತೀಯ ಮಕ್ಕಳಾದ ದೈತ್ಯರನ್ನು ಧ್ವಂಸ ಮಾಡತೊಡಗಿದರು. ಯುದ್ಧವು ಸರ್ವತ್ರ ವ್ಯಾಪ್ತವಾಯಿತು. ದೇವತೆಗಳೊಡನೆ ಯುದ್ಧ ಮಾಡುತ್ತಿದ್ದ ಅಸುರರ ಜೊತೆಗೆ ರಾಕ್ಷಸರು ಸೇರಿಕೊಂಡರು. ಮಹಾಘೋರವಾದ 3 ಲೋಕಗಳಿಗೆ ಭ್ರಾಂತಿಯನ್ನುಂಟು ಮಾಡುವ ಯುದ್ಧವು ನಡೆಯುತ್ತಲಿದ್ದಿತು. ಅದರ ಪರಿಣಾಮವಾಗಿ 2 ಕಡೆಗಳಲ್ಲಿಯೂ ಸಾವು ನೋವುಗಳುಂಟಾದವು. ಆಗ ಶ್ರೀಹರಿಯು ತನ್ನ ಮಾಯೆಯಿಂದ ಜಗನ್ಮೋಹಕವಾದ ಮೋಹಿನಿ ರೂಪವನ್ನು ತಾಳಿ ಅಲ್ಲಿದ್ದ ಅಮೃತ ಕಲಶವನ್ನು ಒಡನೆಯೇ ಅಪಹರಿಸಿದನು. ಅಮೃತಕ್ಕಾಗಿ ವಿಷ್ಣುವಿನ ಮುಂದೆ ಹೋದ ಅಸುರರೆಲ್ಲರೂ ಚೂರ್ಣೀಕೃತರಾದರು. ದೇವತೆಗಳು ಅಕ್ಷಯನಾದ ಮಹಾವಿಷ್ಣುವನ್ನು ಶರಣು ಹೊಂದಿ ಅಮೃತವನ್ನು ಪಡೆದರು. ದೇವತೆಗಳು ಅಮೃತವನ್ನು ಪ್ರಾಶನ ಮಾಡಿದ ನಂತರ ದೈತ್ಯರಿಗೂ ದೇವತೆಗಳಿಗೂ ಪುನಃ ಪ್ರಾರಂಭವಾದ ಆ ಮಹಾ ಸಮರದಲ್ಲಿ ಆದಿತ್ಯ ಮಕ್ಕಳು ದ್ವಿತೀಯ ಮಕ್ಕಳಾದ ದೈತ್ಯರನ್ನು ಧ್ವಂಸ ಮಾಡಿದರು. ಹೀಗೆ ದೇವಪತಿಯಾದ ದೇವೇಂದ್ರನು ದೈತ್ಯರನ್ನು ಧ್ವಂಸ ಮಾಡಿ ತ್ರೈಲೋಕ್ಯಾಧಿಪತಿಯಾಗಿ ಆನಂದಭರಿತನಾಗಿ ಅನೇಕ ಋಷಿ ಮಹರ್ಷಿಗಳಿಂದಲೂ ಸಿದ್ಧಚಾರಣರಿಂದಲೂ ಕೂಡಿದ 3 ಲೋಕಗಳನ್ನು ಧರ್ಮದಿಂದ ಪಾಲನೆ ಮಾಡತೊಡಗಿದನು. ಇಲ್ಲಿಗೆ 45ನೆಯ ಸ್ವರ್ಗವು ಮುಗಿಯಿತು.